ತುಮಕೂರಿನಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಕೆಐಎಡಿಬಿ ಅಪರ ನಿರ್ದೇಶಕ ಮುದ್ದು ಕುಮಾರ್ಗೆ ಲೋಕ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಸಿಟಿ ಮುದ್ದು ಕುಮಾರ್ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ಹಾಕಿದೆ ಅಂತೆ. ಏಕಕಾಲದಲ್ಲಿ ಒಟ್ಟು 7 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಶೋಧ ಆಗ್ತಾ ಇದೆ. ಬೆಂಗಳೂರಿನ ನಾಗರಭಾವಿಯಲ್ಲಿ ಮುದ್ದು ಕುಮಾರ್ ಮನೆ ಇದೆ. ರೇಸ್ ಕೋರ್ಸ್ ರಸ್ತೆಯ ಖನಿಜ ಭವನದಲ್ಲಿರುವ ಕಚೇರಿ, ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿರುವ 3 ಮನೆಗಳಲ್ಲೂ ಕೂಡ ಏಕಕಾಲದಲ್ಲಿ ಶೋಧ ನಡೀತಾ ಇದೆ. 30ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ದಾಳಿಯಾಗಿದ್ದು ಪರಿಶೀಲನೆ ಕೂಡ ಆಗ್ತಾ ಇದೆ. ಸಮಟೈಮ್ಸ್ ಕೆಲ ಅಧಿಕಾರಿಗಳು ತಮ್ಮ ಮನೆಯಲ್ಲಿ ಇಟ್ಕೊಂಡಿರಲ್ಲ ಸಂಪತ್ತು, ಆಸ್ತಿ ಖರೀದಿ ಮಾಡುವಾಗ್ಲೂ ಅಷ್ಟೇ ತಮ್ಮ ಸಂಬಂಧಿಕರು ತಮ್ಮ ಆಪ್ತರು ಅವರ ಹೆಸರಲ್ಲಿ ಕೆಲ ಕಡೆ ಆಸ್ತಿ ಖರೀದಿ ಮಾಡಿರ್ತಾರೆ. ಯಾರಿಗೂ ಕೂಡ ಗೊತ್ತಾಗಬಾರದು ಅನ್ನೋ ಕಾರಣಕ್ಕೆ, ಅಂದ್ರೆ ಈ ಬೇನಾಮಿ ಹಣ ಬಂದಿರುತ್ತಲ್ಲ, ಲಂಚದ ಹಣ, ಅದರಲ್ಲಿ ಈ ರೀತಿ ಆಸ್ತಿ ಗಳಿಕೆ ಮಾಡಿರ್ತಾರೆ. ಹಾಗಾಗಿ ಏಕಕಾಲದಲ್ಲಿ ಅವರ ಆಪ್ತರು, ಅವರಿಗೆ ಸಂಬಂಧಪಟ್ಟಂತ ಮನೆ, ಕಚೇರಿ ಎಲ್ಲ ಕಡೆ ಕೂಡ ದಾಳಿ ಮಾಡಿಬಿಡ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಎಲ್ಲೂ ಕೂಡ ದಾಖಲೆಗಳು ಮಿಸ್ ಆಗಬಾರ್ದು, ಯಾವ ಮಾಹಿತಿ ಕೂಡ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಹಾಗಾಗಿ ಮುದ್ದು ಕುಮಾರ್ ಅವರಿಗೆ ಸೇರಿರುವಂತಹ ಬೆಂಗಳೂರಿನ ನಿವಾಸ, ರೇಸ್ ಕೋರ್ಸ್ ರಸ್ತೆಯಲ್ಲಿ ಇರುವಂತಹ ಅವರ ಕಚೇರಿ, ಮತ್ತೊಂದು ಕಡೆ 3 ನಿವಾಸಗಳ ಮೇಲೆ ಏಕಕಾಲದಲ್ಲಿ ದಾಳಿಯಾಗಿರೋದು. ಚಿಕ್ಕನಾಯಕನಹಳ್ಳಿಯಲ್ಲಿ ಕೂಡ ಅವರಿಗೆ ಸೇರಿರುವ 3 ಮನೆ ಇದೆ ಅಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಎಲ್ಲೆಲ್ಲಿ ದಾಳಿಯಾಗಿದೆ, ಎಷ್ಟು ಕಡೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ಬೋದಾ? ಶ್ರುತಿ, ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಅಂದರೆ ಸುಮಾರು ಕರ್ನಾಟಕದ 52 ಕಡೆ ದಾಳಿ ನಡೆಸಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಕೆಲಸನ ಮಾಡ್ತಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಮನೆ ಮತ್ತು ಕಚೇರಿ ಜೊತೆಗೆ ಅವರಿಗೆ ಸೇರಿದಂಥ ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸನ ಮಾಡ್ತಿದ್ದಾರೆ. ಈಗಾಗಲೇ ಒಂದಷ್ಟು ದೂರುಗಳು ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಬರ್ತಿತ್ತು. ಅಂದರೆ ಸಾಕಷ್ಟು ಭ್ರಷ್ಟಾಚಾರ ಆಗ್ತಿದೆ, ಅಧಿಕಾರಿಗಳು ಅಂದರೆ ಈ ಲಿಸ್ಟ್ನಲ್ಲಿ ಏನಿದ್ದಾರೆ ಆ ಎಲ್ಲ ಅಧಿಕಾರಿಗಳು ಕೂಡ ಲಂಚವನ್ನು ಸ್ವೀಕಾರ ಮಾಡ್ತಿದ್ದಾರೆ ಅನ್ನೋಂಥ ಒಂದಷ್ಟು ದೂರುಗಳು ಕೂಡ ಸಾಕಷ್ಟು ಲೋಕಾಯುಕ್ತ ಅಧಿಕಾರಿಗಳಿಗೆ ಬರ್ತಿತ್ತು. ಆ ಒಂದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಎಲ್ಲ ಅಧಿಕಾರಿಗಳ ಒಂದಷ್ಟು ಡೀಟೇಲ್ಸ್ಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ರು. ಈ ವೇಳೆ ಒಂದಷ್ಟು ತಾಳೆ ಆಗದ ರೀತಿಯಲ್ಲಿ ದಾಖಲೆಗಳು ಕೂಡ ಪತ್ತೆಯಾಗಿತ್ತು. ಅಂದರೆ ಅವರ ಫ್ಯಾಮಿಲಿ ಅವರ ಡೀಟೇಲ್ಸ್ ಆಗಿರ್ಬೋದು, ಜೊತೆಗೆ ಅಕೌಂಟ್ಸ್ಗಳಾಗಿರ್ಬೋದು, ಅವರ ಆಸ್ತಿ ಪಾಸ್ತಿ ಆಗಿರ್ಬೋದು, ಜೊತೆಗೆ ಅವರ ಸಂಬಳವನ್ನು ತಾಳೆ ಮಾಡಿದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂದರೆ ಆದಾಯಕ್ಕೂ ಮೀರಿ ಇವರು ಆಸ್ತಿ ಮತ್ತು ಆಸ್ತಿ ಪಾಸ್ತಿಯನ್ನು ಗಳಿಸಿರೋದು ಲೋಕಾಯುಕ್ತ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. ಈ ಒಂದು ಇನ್ಫಾರ್ಮೇಷನ್ಗಳನ್ನು ಪಡೆದು ಯಾರೆಲ್ಲ ಭ್ರಷ್ಟಾಚಾರ ಅಧಿಕಾರಿಗಳಿದ್ದಾರೆ ಅವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಜಾಗಗಳು, ಕಚೇರಿಗಳು, ಮನೆಗಳು, ಒಂದಷ್ಟು ಡೀಟೇಲ್ಸ್ಗಳನ್ನು ತೆಗೆದುಕೊಂಡು ಇವತ್ತು ಬೆಳಿಗ್ಗೆ 52 ಕಡೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಬೆಂಗಳೂರು, ತುಮಕೂರು, ಶಿವಮೊಗ್ಗ, ಯಾದಗಿರಿ ಸೇರಿದಂತೆ 52 ಕಡೆ ದಾಳಿ ನಡೆಸಿ ಅವರ ಮನೆಯಲ್ಲಿ ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ದಾಳಿ ನಡೆಸಿದ ಸಂದರ್ಭದಲ್ಲಿ ಒಂದಷ್ಟು ಪ್ರಮುಖ ದಾಖಲೆಗಳು ಮತ್ತೆ ಒಂದಷ್ಟು ಹಣ ಕೂಡ ಪತ್ತೆಯಾಗಿರುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಒಟ್ಟಾರೆಯಾಗಿ ಓವರ್ ಆಲ್ 52 ಕಡೆ ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆ ಭ್ರಷ್ಟಾಚಾರ ಯಾರೆಲ್ಲ ಜನರಿಂದ ಹಣವನ್ನ ಸುಲಿಗೆ ಮಾಡ್ತಿದ್ರೋ ಅಂತವರ ಮನೆಗಳ ಮೇಲೆ ದಾಳಿ ನಡೆಸಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡಿ ಅವರಿಗೆ ಶಾಕ್ ಅನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಶ್ರುತಿ, ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈಗ ತಾನೇ ಮಾಹಿತಿ ಕೊಡ್ತಾ ಇದ್ರು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಂತ, ಅದರಲ್ಲಿ ತುಮಕೂರಲ್ಲೂ ಕೂಡ ಇವತ್ತು ದಾಳಿ ಆಗಿದೆ. ಆ ಕುರಿತು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಜಗದೀಶ್, ಮೋಸ್ಟ್ಲಿ ಬೆಳಗ್ಗೆ ಇದ್ದಂಗೆ ತುಮಕೂರಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯ ಸುದ್ದಿ. ಸೊ ಎಲ್ಲಿ ದಾಳಿ ಆಗಿದೆ, ಯಾವೆಲ್ಲ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ, ಡೀಟೇಲ್ಸ್ ಅನ್ನು ಕೊಡಬಹುದಾ, ಏನಾಗ್ತಾ ಇದೆ ಅಂತ? ಸುದ್ದಿ ಇವತ್ತು ಬೆಳಗ್ಗೆ ಏನು ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಒಂದು ಶಾಕ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಏನು ಕೆಐಎಡಿಬಿ ಅಪರ ನಿರ್ದೇಶಕರಾಗಿರ್ತಕ್ಕಂಥ KT ಮುದ್ದುಕುಮಾರ್ ಅಂದ್ರೆ ಅವರ ಮನೆ ಹಾಗೂ ಕಚೇರಿ ಮತ್ತೆ ಫಾರ್ಮ್ ಹೌಸ್ ಗಳ ಸೇರಿದಂತೆ ಒಂದೇ ಕಾಲದಲ್ಲಿ 7 ಕಡೆ ದಾಳಿಯನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಕೂಡ ನಡೆಸಿರುವಂತದ್ದು. ಅಂದ್ರೆ ತುಮಕೂರಿನಲ್ಲಿ ಇರ್ತಕ್ಕಂಥ ಬನಶಂಕರಿ ಮನೆ ಆಗಿರ್ಬೋದು, ಮತ್ತೆ ಚಿಕ್ಕನಾಯಕನಹಳ್ಳಿ ಇರ್ತಕ್ಕಂಥ ಮನೆ, ಮತ್ತೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಲ್ಲೊಂದು ಫಾರ್ಮ್ ಹೌಸ್ ಕೂಡ ಇರುವಂತದ್ದು. ಅದರ ಜೊತೆಗೆ ಏನು ತುಮಕೂರಿನ ಒಂದು ಅಂತಸ್ತಿನಲ್ಲಿರುವಂತಹ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ ಒಂದು ಫ್ಯಾಕ್ಟರಿ ಇರ್ಬೋದು, ಹೀಗೆ ಸೇರಿದಂತೆ ಒಟ್ಟು 7 ಕಡೆಗಳಲ್ಲಿ ಮುದ್ದುಕುಮಾರ್ಗೆ ಸೇರಿದಂತಹ ಒಂದು ಸ್ಥಳಗಳಲ್ಲಿ ಈಗ ಪರಿಶೀಲನೆ ಕೂಡ ಈಗ ಅಧಿಕಾರಿಗಳು ಕೂಡ ಈಗ ಮಾಡ್ತಾ ಇರುವಂತದ್ದು. ಸದ್ಯ ಇದು ಇವ್ರ ಮೇಲೆ ಒಂದು ನಿರಂತರವಾಗಿ ದೂರುಗಳು ಕೂಡ ಸಾರ್ವಜನಿಕರಿಂದ ಕೂಡ ಬಂದಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಅಧಿಕಾರಿಗಳು ಈಗ ದಾಳಿಯನ್ನು ಕೂಡ ಮಾಡಿ ಈಗ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಶ್ರುತಿ, ಓಕೆ ಜಗದೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ಸಾರ್ವಜನಿಕರಿಂದ ದೂರು ಹೋದ ಬಳಿಕ ಅವರ ಚಲನವಲನವನ್ನ ನೋಡಿಯೇ ಈ ದಾಳಿ ಆಗಿರುತ್ತೆ. ಅಂದ್ರೆ ಒಂದಷ್ಟು ಪ್ರಾಥಮಿಕವಾಗಿ ಮಾಹಿತಿ ಕಲೆ ಹಾಕಿರ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಈಗ ಮೈಸೂರಿಗೆ ಹೋಗೋಣ, ಮೈಸೂರಿನಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ಭರ್ಜರಿ ದಾಳಿ. ಕಾರ್ಮಿಕ ಇಲಾಖೆ ನಿರೀಕ್ಷಕ ಚೇತನ್ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಮೈಸೂರಿನ ಶಾರದಾ ದೇವಿ ನಗರದಲ್ಲಿರುವಂತಹ ಮನೆ,
ಆದಾಯ ಮೀರಿ ಆಸ್ತಿ ಸಂಪಾದನೆಯ ಹಿನ್ನೆಲೆ ದಾಳಿಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂದ್ರೆ ಸೋರ್ಸ್ ಆಫ್ ಇನ್ಕಮ್. ಈ ಆಸ್ತಿ ಖರೀದಿ ಮಾಡೋದಕ್ಕೆ ಎಲ್ಲಿಂದ ಬಂತು ನಿಮ್ಗೆ ದುಡ್ಡು? ಇದಕ್ಕೆ ಅವರು ಸೂಕ್ತ ದಾಖಲಾತಿಗಳನ್ನ ಒದಗಿಸಬೇಕು. ಸಪೋಸ್ ಅದಕ್ಕೆ ದಾಖಲಾತಿಗಳನ್ನ ಒದಗಿಸುವಲ್ಲಿ ಏನಾದ್ರೂ ವಿಫಲರಾದರೆ ಅದನ್ನ ಸೀಸ್ ಮಾಡಲಾಗುತ್ತೆ, ಅಂದ್ರೆ ವಶಕ್ಕೆ ಪಡೆದುಕೊಳ್ತಾರೆ. ಬಹುತೇಕ ಒಂದಷ್ಟು ದಾಖಲೆಗಳನ್ನ ಇಟ್ಟಿರ್ತಾರೆ. ಅಂದ್ರೆ ಇಷ್ಟೆಲ್ಲ ಆಸ್ತಿ ಮಾಡ್ತಾರೆ ಅಂದ್ರೆ ಬಹಳ ಜಾಣರು. ಯಾರ ಹೆಸರಲ್ಲಿ ಖರೀದಿ ಮಾಡಬೇಕು, ಇದಕ್ಕೇನು ಇನ್ಕಮ್ ತೋರಿಸ್ಬೇಕು, ಯಾವ ರೀತಿ ದಾಖಲೆಗಳನ್ನ ಸೃಷ್ಟಿ ಮಾಡಬೇಕು ಎಲ್ಲವನ್ನ ಕೂಡ ಸಿದ್ಧಪಡಿಸಿರ್ತಾರೆ ಕೆಲವೊಂದು ಕಡೆ. ಬಟ್ ಕೆಲವೊಂದು ಕಡೆ ಹೇಗಾಗ್ಬಿಡುತ್ತೆ ಅಂದ್ರೆ ದಾಖಲೆಗಳನ್ನ ಒದಗಿಸುವಲ್ಲಿ ಕೆಲ ಅಧಿಕಾರಿಗಳು ಫೇಲ್ ಆಗ್ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಸಂಕಷ್ಟ. ನೋಟಿಸ್ ಕೊಡ್ತಾರೆ, ನಂತರ ವಿಚಾರಣೆ ಆಗುತ್ತೆ. ಇಂಥ ಬೆಳವಣಿಗೆಗಳನ್ನ ಕೂಡ ಫೇಸ್ ಮಾಡಬೇಕಾಗುತ್ತೆ. ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ, ಆ ರೀತಿ ಇರುತ್ತೆ ಕೆಲ ಅಧಿಕಾರಿಗಳ ಪರಿಸ್ಥಿತಿ. ಕಾರಣ ಬಡವರ ದುಡ್ಡು. ಒಂದು ಸಹಿ ಹಾಕೋದಕ್ಕೆ ಒಂದು ಫೈಲ್ ಮೂವ್ ಆಗಬೇಕು ಒಂದು ಇಲಾಖೆಯಲ್ಲಿ ಅಂತ ಅಂದ್ರೆ ಜನಸಾಮಾನ್ಯರು ಎಷ್ಟು ಬಾರಿ ಅಲ್ದಾಡಬೇಕು, ಎಷ್ಟು ಲಂಚ ಕೊಡಬೇಕು, ಯಾರ್ದು ದುಡ್ಡು ಇಲ್ಲಿ ಆಸ್ತಿ ಗಳಿಕೆ ಆಗಿರುತ್ತೆ. ಹಾಗಾಗಿ ಈ ಬಗ್ಗೆ ಮಾಹಿತಿ ಪಡೆದುಕೊಂಡೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ತುಮಕೂರಿನಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಕೆಐಎಡಿಬಿ ಅಪರ ನಿರ್ದೇಶಕ ಮುದ್ದು ಕುಮಾರ್ಗೆ ಲೋಕ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಸಿಟಿ ಮುದ್ದು ಕುಮಾರ್ ಮನೆ ಹಾಗೂ ಕಚೇರಿ ಮೇಲೆ ದಾಳಿಯಾಗಿದೆ ಅಂತೆ. ಏಕಕಾಲದಲ್ಲಿ ಒಟ್ಟು 7 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಶೋಧ ಆಗ್ತಾ ಇದೆ. ಬೆಂಗಳೂರಿನ ನಾಗರಭಾವಿಯಲ್ಲಿ ಮುದ್ದು ಕುಮಾರ್ ಮನೆ ಇದೆ. ರೇಸ್ ಕೋರ್ಸ್ ರಸ್ತೆಯ ಖನಿಜ ಭವನದಲ್ಲಿರುವ ಕಚೇರಿ, ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿರುವ 3 ಮನೆಗಳಲ್ಲೂ ಕೂಡ ಏಕಕಾಲದಲ್ಲಿ ಶೋಧ ನಡೀತಾ ಇದೆ. 30ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ದಾಳಿಯಾಗಿದ್ದು ಪರಿಶೀಲನೆ ಕೂಡ ಆಗ್ತಾ ಇದೆ. ಸಮಟೈಮ್ಸ್ ಕೆಲ ಅಧಿಕಾರಿಗಳು ತಮ್ಮ ಮನೆಯಲ್ಲಿ ಇಟ್ಕೊಂಡಿರಲ್ಲ ಸಂಪತ್ತು. ಆಸ್ತಿ ಖರೀದಿ ಮಾಡುವಾಗ್ಲೂ ಅಷ್ಟೇ ತಮ್ಮ ಸಂಬಂಧಿಕರು, ತಮ್ಮ ಆಪ್ತರು ಅವರ ಹೆಸರಲ್ಲಿ ಕೆಲ ಕಡೆ ಆಸ್ತಿ ಖರೀದಿ ಮಾಡಿರ್ತಾರೆ. ಯಾರಿಗೂ ಕೂಡ ಗೊತ್ತಾಗಬಾರದು ಅನ್ನೋ ಕಾರಣಕ್ಕೆ. ಅಂದ್ರೆ ಈ ಬೇನಾಮಿ ಹಣ ಬಂದಿರುತ್ತಲ್ಲ, ಲಂಚದ ಹಣ, ಅದರಲ್ಲಿ ಈ ರೀತಿ ಆಸ್ತಿ ಗಳಿಕೆ ಮಾಡಿರ್ತಾರೆ. ಹಾಗಾಗಿ ಏಕಕಾಲದಲ್ಲಿ ಅವರ ಆಪ್ತರು, ಅವರಿಗೆ ಸಂಬಂಧಪಟ್ಟಂತ ಮನೆ, ಕಚೇರಿ ಎಲ್ಲ ಕಡೆ ಕೂಡ ದಾಳಿ ಮಾಡಿಬಿಡ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಎಲ್ಲೂ ಕೂಡ ದಾಖಲೆಗಳು ಮಿಸ್ ಆಗಬಾರ್ದು, ಯಾವ ಮಾಹಿತಿ ಕೂಡ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಹಾಗಾಗಿ ಮುದ್ದು ಕುಮಾರ್ ಅವರಿಗೆ ಸೇರಿರುವಂತಹ ಬೆಂಗಳೂರಿನ ನಿವಾಸ, ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ಅವರ ಕಚೇರಿ, ಮತ್ತೊಂದು ಕಡೆ 3 ನಿವಾಸಗಳ ಮೇಲೆ ಏಕಕಾಲದಲ್ಲಿ ದಾಳಿಯಾಗಿರೋದು. ಚಿಕ್ಕನಾಯಕನಹಳ್ಳಿಯಲ್ಲಿ ಕೂಡ ಅವರಿಗೆ ಸೇರಿರುವ 3 ಮನೆ ಇದೆ ಅಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಎಲ್ಲೆಲ್ಲಿ ದಾಳಿಯಾಗಿದೆ, ಎಷ್ಟು ಕಡೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ಬೋದಾ? ಶ್ರುತಿ, ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಅಂದರೆ ಸುಮಾರು ಕರ್ನಾಟಕದ 52 ಕಡೆ ದಾಳಿ ನಡೆಸಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಕೆಲಸನ ಮಾಡ್ತಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಮನೆ ಮತ್ತು ಕಚೇರಿ ಜೊತೆಗೆ ಅವರಿಗೆ ಸೇರಿದಂಥ ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸನ ಮಾಡ್ತಿದ್ದಾರೆ. ಈಗಾಗಲೇ ಒಂದಷ್ಟು ದೂರುಗಳು ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಬರ್ತಿತ್ತು. ಅಂದರೆ ಸಾಕಷ್ಟು ಭ್ರಷ್ಟಾಚಾರ ಆಗ್ತಿದೆ, ಅಧಿಕಾರಿಗಳು ಅಂದರೆ ಈ ಲಿಸ್ಟ್ನಲ್ಲಿ ಏನಿದ್ದಾರೆ ಆ ಎಲ್ಲ ಅಧಿಕಾರಿಗಳು ಕೂಡ ಲಂಚವನ್ನು ಸ್ವೀಕಾರ ಮಾಡ್ತಿದ್ದಾರೆ ಅನ್ನೋಂಥ ಒಂದಷ್ಟು ದೂರುಗಳು ಕೂಡ ಸಾಕಷ್ಟು ಲೋಕಾಯುಕ್ತ ಅಧಿಕಾರಿಗಳಿಗೆ ಬರ್ತಿತ್ತು. ಆ ಒಂದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಎಲ್ಲ ಅಧಿಕಾರಿಗಳ ಒಂದಷ್ಟು ಡೀಟೇಲ್ಸ್ಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ರು. ಈ ವೇಳೆ ಒಂದಷ್ಟು ತಾಳೆಯಾಗದ ರೀತಿಯಲ್ಲಿ ದಾಖಲೆಗಳು ಕೂಡ ಪತ್ತೆಯಾಗಿತ್ತು. ಅಂದರೆ ಅವರ ಫ್ಯಾಮಿಲಿ ಅವರ ಡೀಟೇಲ್ಸ್ ಆಗಿರ್ಬೋದು, ಜೊತೆಗೆ ಅಕೌಂಟ್ಸ್ಗಳಾಗಿರ್ಬೋದು, ಅವರ ಆಸ್ತಿ ಪಾಸ್ತಿ ಆಗಿರ್ಬೋದು, ಜೊತೆಗೆ ಅವರ ಸಂಬಳವನ್ನು ತಾಳೆ ಮಾಡಿದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂದರೆ ಆದಾಯಕ್ಕೂ ಮೀರಿ ಇವರು ಆಸ್ತಿ ಮತ್ತು ಆಸ್ತಿ ಪಾಸ್ತಿಯನ್ನು ಗಳಿಸಿರೋದು ಲೋಕಾಯುಕ್ತ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. ಈ ಒಂದು ಇನ್ಫಾರ್ಮೇಷನ್ಗಳನ್ನು ಪಡೆದು ಯಾರೆಲ್ಲ ಭ್ರಷ್ಟಾಚಾರ ಅಧಿಕಾರಿಗಳಿದ್ದರೆ ಅವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಜಾಗಗಳು, ಕಚೇರಿಗಳು, ಮನೆಗಳು, ಒಂದಷ್ಟು ಡೀಟೇಲ್ಸ್ಗಳನ್ನು ತೆಗೆದುಕೊಂಡು ಇವತ್ತು ಬೆಳಿಗ್ಗೆ 52 ಕಡೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಬೆಂಗಳೂರು, ತುಮಕೂರು, ಶಿವಮೊಗ್ಗ, ಯಾದಗಿರಿ ಸೇರಿದಂತೆ 52 ಕಡೆ ದಾಳಿ ನಡೆಸಿ ಅವರ ಮನೆಯಲ್ಲಿ ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ದಾಳಿ ನಡೆಸಿದ ಸಂದರ್ಭದಲ್ಲಿ ಒಂದಷ್ಟು ಪ್ರಮುಖ ದಾಖಲೆಗಳು ಮತ್ತೆ ಒಂದಷ್ಟು ಹಣ ಕೂಡ ಪತ್ತೆ ಆಗಿರುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಒಟ್ಟಾರೆಯಾಗಿ ಓವರ್ ಆಲ್ 52 ಕಡೆ ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆ ಭ್ರಷ್ಟಾಚಾರ ಯಾರೆಲ್ಲ ಜನರಿಂದ ಹಣವನ್ನ ಸುಲಿಗೆ ಮಾಡ್ತಿದ್ರೋ ಅಂತವರ ಮನೆಗಳ ಮೇಲೆ ದಾಳಿ ನಡೆಸಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡಿ ಅವರಿಗೆ ಶಾಕ್ ಅನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಶ್ರುತಿ, ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಈಗ ತಾನೇ ಮಾಹಿತಿ ಕೊಡ್ತಾ ಇದ್ರು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಂತ, ಅದರಲ್ಲಿ ತುಮಕೂರಲ್ಲೂ ಕೂಡ ಇವತ್ತು ದಾಳಿ ಆಗಿದೆ. ಆ ಕುರಿತು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಜಗದೀಶ್, ಮೋಸ್ಟ್ಲಿ ಬೆಳಗ್ಗೆ ಇದ್ದಂಗೆ ತುಮಕೂರಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯ ಸುದ್ದಿ. ಸೊ ಎಲ್ಲಿ ದಾಳಿ ಆಗಿದೆ, ಯಾವೆಲ್ಲ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ, ಡೀಟೇಲ್ಸ್ ಅನ್ನು ಕೊಡಬಹುದಾ, ಏನಾಗ್ತಾ ಇದೆ ಅಂತ?
ಶ್ರುತಿ, ಇವತ್ತು ಬೆಳಗ್ಗೆ ಏನು ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಒಂದು ಶಾಕ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಏನು KIADB ಅಪರ ನಿರ್ದೇಶಕರಾಗಿರ್ತಕ್ಕಂಥ KT ಮುದ್ದುಕುಮಾರ್ ಅಂದ್ರೆ ಅವರ ಮನೆ ಹಾಗೂ ಕಚೇರಿ ಮತ್ತೆ ಫಾರ್ಮ್ ಹೌಸ್ ಗಳ ಸೇರಿದಂತೆ ಒಂದೇ ಕಾಲದಲ್ಲಿ 7 ಕಡೆ ದಾಳಿಯನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಕೂಡ ನಡೆಸಿರುವಂತದ್ದು. ಅಂದ್ರೆ ತುಮಕೂರಿನಲ್ಲಿ ಇರ್ತಕ್ಕಂಥ ಬನಶಂಕರಿ ಮನೆ ಆಗಿರ್ಬೋದು, ಮತ್ತೆ ಚಿಕ್ಕನಾಯಕನಹಳ್ಳಿ ಇರ್ತಕ್ಕಂಥ ಮನೆ, ಮತ್ತೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಲ್ಲೊಂದು ಫಾರ್ಮ್ ಹೌಸ್ ಕೂಡ ಇರುವಂತದ್ದು. ಅದರ ಜೊತೆಗೆ ಏನು ತುಮಕೂರಿನ ಒಂದು ಅಂತಸ್ತಿನಲ್ಲಿರುವಂತಹ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ ಒಂದು ಫ್ಯಾಕ್ಟರಿ ಇರ್ಬೋದು, ಹೀಗೆ ಸೇರಿದಂತೆ ಒಟ್ಟು 7 ಕಡೆಗಳಲ್ಲಿ ಮುದ್ದುಕುಮಾರ್ಗೆ ಸೇರಿದಂತಹ ಒಂದು ಸ್ಥಳಗಳಲ್ಲಿ ಈಗ ಪರಿಶೀಲನೆ ಕೂಡ ಈಗ ಅಧಿಕಾರಿಗಳು ಕೂಡ ಈಗ ಮಾಡ್ತಾ ಇರುವಂತದ್ದು. ಸದ್ಯ ಇದು ಇವ್ರ ಮೇಲೆ ಒಂದು ನಿರಂತರವಾಗಿ ದೂರುಗಳು ಕೂಡ ಸಾರ್ವಜನಿಕರಿಂದ ಕೂಡ ಬಂದಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಅಧಿಕಾರಿಗಳು ಈಗ ದಾಳಿಯನ್ನು ಕೂಡ ಮಾಡಿ ಈಗ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಶ್ರುತಿ. ಓಕೆ ಜಗದೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ಸಾರ್ವಜನಿಕರಿಂದ ದೂರು ಹೋದ ಬಳಿಕ ಅವರ ಚಲನವಲನವನ್ನ ನೋಡಿಯೇ ಈ ದಾಳಿ ಆಗಿರುತ್ತೆ. ಅಂದ್ರೆ ಒಂದಷ್ಟು ಪ್ರಾಥಮಿಕವಾಗಿ ಮಾಹಿತಿ ಕಲೆ ಹಾಕಿರ್ತಾರೆ ಲೋಕಾಯುಕ್ತ ಅಧಿಕಾರಿಗಳು. ಈಗ ಮೈಸೂರಿಗೆ ಹೋಗೋಣ, ಮೈಸೂರಿನಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ಭರ್ಜರಿ ದಾಳಿ. ಕಾರ್ಮಿಕ ಇಲಾಖೆ ನಿರೀಕ್ಷಕ ಚೇತನ್ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಮೈಸೂರಿನ ಶಾರದಾ ದೇವಿ ನಗರದಲ್ಲಿರುವಂತಹ ಮನೆ ಆದಾಯ ಮೀರಿ ಆಸ್ತಿ ಸಂಪಾದನೆಯ ಹಿನ್ನೆಲೆ ದಾಳಿಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂದ್ರೆ ಸೋರ್ಸ್ ಆಫ್ ಇನ್ಕಮ್. ಈ ಆಸ್ತಿ ಖರೀದಿ ಮಾಡೋದಕ್ಕೆ ಎಲ್ಲಿಂದ ಬಂತು ನಿಮ್ಗೆ ದುಡ್ಡು? ಇದಕ್ಕೆ ಅವರು ಸೂಕ್ತ ದಾಖಲಾತಿಗಳನ್ನ ಒದಗಿಸಬೇಕು. ಸಪೋಸ್ ಅದಕ್ಕೆ ದಾಖಲಾತಿಗಳನ್ನ ಒದಗಿಸುವಲ್ಲಿ ಏನಾದ್ರೂ ವಿಫಲರಾದರೆ ಅದನ್ನ ಸೀಸ್ ಮಾಡಲಾಗುತ್ತೆ, ಅಂದ್ರೆ ವಶಕ್ಕೆ ಪಡೆದುಕೊಳ್ತಾರೆ. ಬಹುತೇಕ ಒಂದಷ್ಟು ದಾಖಲೆಗಳನ್ನ ಇಟ್ಟಿರ್ತಾರೆ. ಅಂದ್ರೆ ಇಷ್ಟೆಲ್ಲ ಆಸ್ತಿ ಮಾಡ್ತಾರೆ ಅಂದ್ರೆ ಬಹಳ ಜಾಣರು. ಯಾರ ಹೆಸರಲ್ಲಿ ಖರೀದಿ ಮಾಡಬೇಕು, ಇದಕ್ಕೇನು ಇನ್ಕಮ್ ತೋರಿಸ್ಬೇಕು, ಯಾವ ರೀತಿ ದಾಖಲೆಗಳನ್ನ ಸೃಷ್ಟಿ ಮಾಡಬೇಕು, ಎಲ್ಲವನ್ನ ಕೂಡ ಸಿದ್ಧಪಡಿಸಿರ್ತಾರೆ ಕೆಲವೊಂದು ಕಡೆ. ಬಟ್ ಕೆಲವೊಂದು ಕಡೆ ಹೇಗಾಗ್ಬಿಡುತ್ತೆ ಅಂದ್ರೆ ದಾಖಲೆಗಳನ್ನ ಒದಗಿಸುವಲ್ಲಿ ಕೆಲ ಅಧಿಕಾರಿಗಳು ಫೇಲ್ ಆಗ್ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಸಂಕಷ್ಟ. ನೋಟಿಸ್ ಕೊಡ್ತಾರೆ, ನಂತರ ವಿಚಾರಣೆ ಆಗುತ್ತೆ. ಇಂಥ ಬೆಳವಣಿಗೆಗಳನ್ನ ಕೂಡ ಫೇಸ್ ಮಾಡಬೇಕಾಗುತ್ತೆ. ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ, ಆ ರೀತಿ ಇರುತ್ತೆ ಕೆಲ ಅಧಿಕಾರಿಗಳ ಪರಿಸ್ಥಿತಿ. ಕಾರಣ ಬಡವರ ದುಡ್ಡು. ಒಂದು ಸಹಿ ಹಾಕೋದಕ್ಕೆ ಒಂದು ಫೈಲ್ ಮೂವ್ ಆಗಬೇಕು ಒಂದು ಇಲಾಖೆಯಲ್ಲಿ ಅಂತ ಅಂದ್ರೆ ಜನಸಾಮಾನ್ಯರು ಎಷ್ಟು ಬಾರಿ ಅಲ್ದಾಡ್ಬೇಕು, ಎಷ್ಟು ಲಂಚ ಕೊಡಬೇಕು, ಯಾರ್ದು ದುಡ್ಡು ಇಲ್ಲಿ ಆಸ್ತಿ ಗಳಿಕೆ ಆಗಿರುತ್ತೆ. ಹಾಗಾಗಿ ಈ ಬಗ್ಗೆ ಮಾಹಿತಿ ಪಡೆದುಕೊಂಡೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ.